ಫ್ರೆಂಡ್ಸ್ ಉಪ್ಪು ತೆರ್ಕೊಂಡು ಉಪ್ಪು ಎಲ್ಲ ಮಗಿನ ಸ್ವಲ್ಪ ಸೊಪ್ಪು ಹಾಕ್ತೀನಿ ಯಾಕಂದ್ರೆ ಅವ್ರು ತಿಂತಾಳೆ ಅಂತ ತೋರಿಸೋದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಿರೋದು. ನಮ್ಮ ಚೋಟು ಸೊಪ್ಪು ತಿಂತಾಳೆ. ಸಿಟಿ ಕಡೆ ಹೋದರೆ ಇನ್ನೂ ಹೊಲಗಳಲ್ಲಿ ಬಂದಿಲ್ಲ ಅನ್ಕೊಂತೀನಿ, ಬಟ್ ಸಿಟಿ ಕಡೆ ಹೋದ್ರೆ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಒಳ್ಳೆ ಹಾಯ್ ಆಲ್, ವೆಲ್ಕಮ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇತ್ತೀಚೆಗೆ ನಾನು ಸ್ವಲ್ಪ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಡಿಫ್ರೆಂಟ್ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಇನ್ ದ ಸೆನ್ಸ್ ನಾನು ಸಾಂಬಾರು ಮತ್ತು ಪಲ್ಯ ಯಾವುದು ಮಾಡ್ತಾ ಇಲ್ಲ. ಈ ಒಗ್ಗರಣೆ ಹಾಕೋದು ಅಂತಾರಲ್ಲ ಸೊಪ್ಪನ್ನು, ಹಸಿ ಸೊಪ್ಪನ್ನು ಚೆನ್ನಾಗಿ ಅದನ್ನು ಸೋಸಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಈ ರೀತಿ ನಾವು ಒಗ್ಗರಣೆ ಹಾಕ್ಕೊಂಡು ಸೊಪ್ಪನ್ನು ಡೈರೆಕ್ಟಾಗಿ ತಿನ್ನೋದ್ರಿಂದ ಅದರದ್ದು ಬೆನಿಫಿಟ್ಸ್, ಅಂದರೆ ಅದರದ್ದು ಏನು ಸೊಪ್ಪಲ್ಲಿರುವಂಥ ಐರನ್ನು, ಮ್ಯಾಗ್ನೀಷಿಯಮ್ಮು, ಫೈಬರ್ ಕಂಟೆಂಟು ನಮ್ಮ ಬಾಡಿಗೆ ಡೈರೆಕ್ಟಾಗಿ ಬೇಗ ಅಬ್ಸರ್ವ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಸಾಂಬಾರು ಮತ್ತು ಪಲ್ಯನ ಅವಾಯ್ಡ್ ಮಾಡಿಬಿಟ್ಟು ಈ ರೀತಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಬಸಳೆ ಸೊಪ್ಪು ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ಬಾಯಿ ಬಸಳೆ ಅಂತಾರೆ ಅಥವಾ ಬಳ್ಳಿ ಬಸಳೆ ಅಂತಾರೆ. ನಾವು ಮೊನ್ನೆ ಗಾಂಧಿ ಬಜಾರ್ಗೆ ಶಿವಮೊಗ್ಗ ಹೋದಾಗ ಇದನ್ನು ತೊಗೊಂಬಂದಿದ್ವಿ. ತುಂಬ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೆ. ಸೈಡ್ ಡಿಶ್ಶಾಗಿ ಪುಲ್ಕ ಮಾಡಿದ್ದೆ. ಸೊ ಕಂಪ್ಲೀಟಾಗಿ ರೆಸಿಪಿನ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಯಾವ ರೀತಿ ಸೊಪ್ಪನ್ನು ಅಂದರೆ ಜಸ್ಟ್ ಡ್ರೈ ಶಾಲೋ ಫ್ರೈ ಮಾಡ್ತೀನಿ ಅಂತ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ಕಟ್ ಮಾಡೋದಕ್ಕಿಂತ ಮುಂಚೆನೇ ವಾಶ್ ಮಾಡಬೇಕಿತ್ತು. ನಾನು ಅಂದ್ಕೊಂಡೆ ಬೇರೆ ಥರ ಸೊಪ್ಪಿದು ಅಂದ್ಕೊಂಡು ಜಸ್ಟ್ ಕಟ್ ಮಾಡಿ ವಾಶ್ಗೆ ಹಾಕಿಬಿಟ್ಟೆ. ಇದು ತುಂಬ ಲೋಳೆ ಥರ, ಈ ಬೆಂಡೆಕಾಯಿ ಹೆಂಗೆ ಲೋಳೆ ಬಿಡುತ್ತೋ ಆ ರೀತಿ ತುಂಬ ಲೋಳೆ ಥರ ಬಿಡ್ತಾಯಿತ್ತು. ಸೊ ಅದು ನೋಡಿ ಈ ರೀತಿ ಕೈ ಡಿಪ್ ಮಾಡಿದೆ, ನನ್ನ ಕೈಗೆಲ್ಲ ತುಂಬ ಅಂಟ್ತಾಯಿತ್ತು. ಎಷ್ಟು ಸತಿ ನಾನು ನೀರಿಗೆ ಕೈ ಹಾಕಿದ್ರೂ ಅಷ್ಟು ಸತಿ ಅಂಟ್ತಾಯಿತ್ತು. ಸೊ ನಾನು ಮತ್ತೆ ಟ್ಯಾಪ್ ವಾಟ್ರಲ್ಲಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಇದನ್ನೆಲ್ಲ ಸ್ಟ್ರೈನ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಯಾವ ರೀತಿ ನಿಮಗೆ ತೋರಿಸ್ತೀನಿ. ವಾಟರು ಒಂಥರ ಲೋಳೆ ಥರ ಒಂಥರ ಅಂಟು ಥರ ಆಗಿಬಿಟ್ಟಿತ್ತು. ಸೊ ಅವಾಗ ಅಂದ್ಕೊಂಡೆ ನಾನು ಮಿಸ್ಟೇಕ್ ಮಾಡಿದೆ ಅಂತ. ನೀವು ಈ ಮಿಸ್ಟೇಕನ್ನು ಮಾಡಬೇಡಿ ಫ್ರೆಂಡ್ಸ್. ನೀವೇನಾದರೂ ಬಾಯಿ ಬಸಳೆ ಸೊಪ್ಪನ್ನ ತೊಗೊಂಡು ಬಂದುಬಿಟ್ಟು ಈ ರೀತಿ ಯೂಸ್ ಮಾಡ್ತಾಯಿದ್ರೆ ಮೊದಲೇ ವಾಶ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ. ಸೊ ಬನ್ನಿ, ಇಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ ಬಾಯಿ ಬಸಳೆ ಸೊಪ್ಪಿಂದ ಒಗ್ಗರಣೆಗೆ ಅಂತಂದರೆ, ಸೊ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ನಾನಂತೂ ಚಾಪಿಂಗ್ ಬೋರ್ಡ್ ಯೂಸ್ ಮಾಡ್ತಾನೆ ಇಲ್ಲ, ಪಟ ಅಂತ ಈ ಕಲ್ ಮೇಲೇ ಜಸ್ಟ್ ಕಟ್ ಮಾಡಿಬಿಡ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಗ್ರೀನ್ ಕಲರ್ ಚಿಲ್ಲಿ ತೊಗೋಬೇಕಿತ್ತು, ಬಟ್ ಸೊಪ್ಪಲ್ಲಿ ಕಾಣಲ್ಲ, ಮಕ್ಕಳು ತಿನ್ನೋದಲ್ವಾ. ಸೊ ಹಾಗಾಗಿ ಸ್ವಲ್ಪ ಹಸಿಮೆಣ್ಸಿಕಾಯಿನೇ ಹಣ್ಣಾಗಿರೋದಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಸೊ ಕಾಂಬಿನೇಷನ್ ಗ್ರೀನ್ ಆ್ಯಂಡ್ ರೆಡ್ ಚೆನ್ನಾಗಿರುತ್ತೆ ಅಂತ ಒಂದು 2-3 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಅದೇ ರೀತಿ ಕಾಯಿ ತುರಿ, ಫ್ರೆಶ್ ಆಗಿರೋ ಕಾಯಿ ತುರಿನ ನಾನಿಲ್ಲಿ ಜಸ್ಟ್ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನಾನು ಆ್ಯಕ್ಚುಲಿ ಈ ರೀತಿ ಕುತ್ಕೊಂಡು ತುರಿಯೋದು, ನಮ್ಮಲ್ಲಿ ಏಳಿಗೆ ಮಣೆ ಇಲ್ಲ, ಹಾಗಾಗಿ ಈ ರೀತಿ ಸ್ಕ್ರೇಪ್ ಮಾಡ್ತೀನಿ. ಅದಕ್ಕೆ ಕೊಕೊನಟ್ ಸ್ಕ್ರೇಪರ್ ಅಂತ ಕರೀತಾರೆ. ಅದರಲ್ಲಿ ನಂಗೆ ಸಾಕು, ಕಂಫರ್ಟಬಲ್ ಆಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಆ ಟೈಮ್ಗೆ ನಾನು ತುರ್ಕೊಂಡ್ಬಿಡ್ತೀನಿ. ಈ ಸಾಂಬಾರಿಗೆ ಚಟ್ನಿಗೆ ಎಲ್ಲ ಆದರೆ ನಾನು ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿಬಿಡ್ತೀನಿ. ಏನು ತುಂಬ ಡಿಫ್ರೆನ್ಸ್ ಅನಿಸಲ್ಲ. ಅದಕ್ಕೆ ಸ್ವಲ್ಪ ಹುಳಿ ಇರಲಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿರುವಂಥ ಹುಳಿ ಟೊಮೆಟೊ, ಇದು ಜಾಮೂನ್ ಟೊಮೆಟೊ ಅಲ್ಲ, ನಾಟಿ ಟೊಮೆಟೊ ಒಂದು ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನು. ಹಾಗಾಗಿ ಫ್ರೆಂಡ್ಸ್, ಯಾವುದೇ ಸೊಪ್ಪು ಒಗ್ಗರಣೆ ಆದ್ರೂ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ಕಿಪ್ ಮಾಡ್ಕೋಬೇಡಿ, ಚೆನ್ನಾಗಿರುತ್ತೆ ಸೊಪ್ಪಿನ ಜೊತೆ ಟೇಸ್ಟು. ಸೊ ಇಲ್ಲಿ ನಾನು ಯೂಶ್ವಲಿ ನಾನು ಹೇಳೋ ಹಾಗೆ ಸೊಪ್ಪು ಒಗ್ಗರಣೆಲ್ಲ ನಾನು ಐರನ್ ಕಡಾಯಲ್ಲೇ ಮಾಡೋದು. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ನಾನಿಲ್ಲಿ ಹೆಚ್ಚಿರುವಂತಹ ಕೆಂಪುಗಿರುವಂತಹ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಹಣ್ಣಾಗಿರುವಂಥ ಹಸಿಮೆಣ್ಸಿಕಾಯಿ. ನಾನು ಆ್ಯಕ್ಚುಲಿ ಸೊಪ್ಪು ಒಗ್ಗರಣೆ ಹಾಕಬೇಕಾದ್ರೆ ಎಲ್ಲ ಸ್ವಲ್ಪ ಕರಿಬೇವನ್ನ ಸ್ಕಿಪ್ ಮಾಡ್ತೀನಿ. ಬಿಕಾಸ್ ಕರಿಬೇವು ಸೊಪ್ಪು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ, ಅದು ಐರನ್ ಇದನ್ನು ಬೇಗ ಎಕ್ಸ್ಟ್ರಾಕ್ಟ್ ಆಗೋಕ್ಕೆ ಬಿಡಲ್ಲ ಈ ರೀತಿ ಸೊಪ್ಪು ಒಗ್ಗರಣೆಯಲ್ಲಿ. ಹಾಗಾಗಿ ಸೊ ಒಂದು ಟೊಮೆಟೊನ ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ, ಹೆಸರು ಒಗ್ಗರಣೆನ ಮಾಗಿಸ್ಕೊತಾ ಇದ್ದೀನಿ. ಸೊ ಈ ಸ್ಟೇಜಲ್ಲಿ ಬೇಕಾದ್ರೆ ನೀವು ಅರಿಶಿನ ಹಾಕೋಬೋದು, ಬಟ್ ನಾನು ಸೊಪ್ಪು ಒಗ್ಗರಣೆಗೆಲ್ಲ ಅರಿಶಿನ ಹಾಕಲ್ಲ. ಸೊ ಆ್ಯಸ್ ಇಟ್ ಈಸ್ ಗ್ರೀನ್ ಸೊಪ್ಪಿನ ಕಲರ್ ಹಾಗೆ ಇರಲಿ ಅಂತ ಬಿಟ್ಬಿಡ್ತೀನಿ. ಸೊ ನೋಡಿ, ಒಗ್ಗರಣೆ ಸ್ವಲ್ಪ ಮಾಗಿಸ್ಕೊಂಡು ಇವಾಗ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ವ, ಹೆಚ್ಚಿಬಿಟ್ಟು ವಾಶ್ ಮಾಡಿ ವಾಟರೆಲ್ಲ ಸ್ಟ್ರೈನ್ ಮಾಡೋಕ್ಕೆ ಇಟ್ಟಿದ್ನಲ್ವ, ಸೊ ಬಾಯಿ ಬಸಳೆ ಸೊಪ್ಪನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಸೊಪ್ಪೆ ಆಗಲ್ವ, ನಾವು ಜಾಸ್ತಿ ಸೊಪ್ಪು ಹಾಕಿದ್ರೂ ಅದು ಆಮೇಲೆ ಶ್ರಿಂಕ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಜಾಸ್ತಿ ಅನ್ನಿಸ್ತಾ ಇದೆ. ಸೊ ಸೊಪ್ಪನ್ನೆಲ್ಲ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇಲ್ಲ. ಒಂದು ತಟ್ಟೆನ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ರೀತಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಶ್ರಿಂಕ್ ಆಗಬೇಕು, ಚೆನ್ನಾಗಿ ಶ್ರಿಂಕ್ ಆದರೆ ನಮಗೆ ಈ ರೀತಿ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊಪ್ಪು ಹಾಕಿದ ತಕ್ಷಣವೇ ನಾವು ಮಿಕ್ಸ್ ಮಾಡಬಾರ್ದು. ಸೊ ಇದೊಂದು ಟಿಪ್ಸನ್ನ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಸೊ ನೋಡಿ, ಸೊಪ್ಪು ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಗ್ರೀನ್ ಇದ್ದಿದ್ದು ಸ್ವಲ್ಪ ಡಾರ್ಕ್ ಒಂಥರ ಪೇಲ್ ಕಲರ್ಗೆ ಬರ್ತಾ ಇದೆ. ಸೊ ಈ ರೀತಿ ಟರ್ನ್ ಆಗ್ತಿದೆ ಅಂದರೆ ಸೊಪ್ಪು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಾಗ್ತಾ ಇದೆ ಅಂತ ಅರ್ಥ. ಸೊ ಫ್ರೆಂಡ್ಸ್, ಇನ್ನೊಂದು ಏನು ಟಿಪ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ನಾನ್ ಸ್ಟಿಕ್ಕಲ್ಲಿ ಸೊಪ್ಪನ್ನು ಒಗ್ಗರಣೆ ಹಾಕಬೇಡಿ, ಈ ರೀತಿ ಐರನ್ ಕಡಾಯಲ್ಲೇ ಹಾಕಿ. ಏನಾಗುತ್ತೆ ಅಂದರೆ, ಐರನ್ ಕಡಾಯಿ ಅಂದರೆ ಕಬ್ಬಿಣದ ಕಡಾಯಲ್ಲಿರುವಂಥ ಐರನ್ನು ಸೊಪ್ಪು ಜೊತೆ ಚೆನ್ನಾಗಿ
ಅಂದರೆ ಆ ಸೊಪ್ಪಲ್ಲಿರುವಂಥ ಐರನನ್ನು ಸಹಿತ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ತುಂಬ ಬೇಗ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮ ಬಾಡಿಗೆ ಏನು ಯಥೇಚ್ಛವಾಗಿ ಐರನ್ ಕಂಟೆಂಟ್ ಸಿಗುತ್ತೆ. ಸೊ ಹೊರಗಡೆಯಿಂದ ಐರನ್ ಟ್ಯಾಬ್ಲೆಟ್ ತೊಗೊಳ್ಳೋಂತಹ ನೆಸೆಸಿಟಿನೇ ಇರಲ್ಲ. ನೋಡಿ, ಚೆನ್ನಾಗಿ ಬಾಯಿ ಬಸಳೆ ಸೊಪ್ಪು ನೀರನ್ನು ಚೆನ್ನಾಗಿ ಬಿಟ್ಟಿದೆ. ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದು ಬಿಟ್ಟಿದೆ. ಸೊ ಇವಾಗ ಇದಕ್ಕೆ ನಾನು ಫ್ರೆಶ್ ಆಗಿ ಗ್ರೇಟ್ ಮಾಡ್ಕೊಂಡಿರೋಂತಹ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸೊ ಕಾಯಿ ತುರಿ ಹಾಕಿಬಿಟ್ಟು ಜಸ್ಟ್ ಒಂದು ನಿಮಿಷ ಬಿಟ್ಬಿಟ್ಟು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದೇನು ನೀರು ಬಿಡ್ತಾ ಇದೆಯಲ್ಲ, ಇದು ನಾನು ಹಾಕಿರೋ ನೀರಲ್ಲ. ಸೊ ಸೊಪ್ಪಲ್ಲೇ ಇರುವಂತಹ ವಾಟರ್ ಕಂಟೆಂಟು. ಸೊ ಈ ರೀತಿ ಬೇಯಬೇಕಾದ್ರೆ ಹೊರಗಡೆ ಬರುತ್ತೆ. ಆ ನೀರು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನಾವು ಸೊಪ್ಪನ್ನು ಬೇಯಿಸ್ಕೋಬೇಕು. ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಆದಷ್ಟು ಸೊಪ್ಪನ್ನು ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿ, ಯಾಕಂದರೆ ಸ್ಟೀಮಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಎಲ್ಲ ನೀರು ಡ್ರೈ ಆಗಿಬಿಟ್ಟು ಸೊ ಫೈನಲಾಗಿ ನಮ್ಮ ಬಾಯಿ ಬಸಳೆ ಸೊಪ್ಪಿನ ಒಗ್ಗರಣೆ ರೆಡಿಯಾಗಿದೆ. ಈ ಸೊಪ್ಪಿಗೆ ಕಾಂಬಿನೇಷನ್ ಆಗಿ ನಾನು ಫುಲ್ಕ ಮಾಡಿದ್ದೆ. ಸ್ವಲ್ಪ ಕಾಯಿ ಚಟ್ನಿ ಮತ್ತು ಖಾರವಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಯಾವ ರೀತಿ ನಾನು ಫುಲ್ಕ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮಾಮೂಲು ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಚಪಾತಿ ಮಾಡ್ತೀವೋ ಅದೇ ಹಿಟ್ಟೆ. ಸೊ ಫುಲ್ಕಾಗೇನು ಸ್ಪೆಷಲಾಗಿ ಬೇರೆ ಯಾವುದೇ ರೀತಿ ಹಿಟ್ಟನ್ನು ಬಳಸೋ ಅವಶ್ಯಕತೆ ಇಲ್ಲ. ಬಟ್ ಸ್ವಲ್ಪ ಚಿಕ್ಕದಾಗಿ ಬಿಲ್ಲೆ ತೊಗೊಂಡು ನೋಡಿ, ಸ್ವಲ್ಪ ಹಿಟ್ಟನ್ನು ಕಡಿಮೆ ಹಾಕಬೇಕು ಫ್ರೆಂಡ್ಸ್. ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ನಾವು ಫುಲ್ಕನ್ನು ಡೈರೆಕ್ಟಾಗಿ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಆ ಹಿಟ್ಟೆಲ್ಲ ಸೊ ಗ್ಯಾಸ್ ಬರ್ನರ್ ಒಳಗಡೆ ಹೋಗಿಬಿಡುತ್ತೆ. ಹಾಗಾಗಿ ನೋಡಿ ನಾನು ಯಾವ ರೀತಿ ಫುಲ್ಕ ಮಾಡ್ತಿದ್ದೀನಿ ಅಂತ. ತುಂಬ ಪೂರಿಗಿಂತ ಸ್ವಲ್ಪ ದೊಡ್ಡದಿರಬೇಕು, ಚಪಾತಿಗಿಂತ ಸ್ವಲ್ಪ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿರಬೇಕು. ಸೊ ಚೆನ್ನಾಗಿ ಕಾದಿರುವಂಥ ತವ ಮೇಲೆ ನಾನು ಉದ್ದಿರುವಂಥ ಫುಲ್ಕನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಸ್ಪಾಟ್ಸ್ ಜಾಸ್ತಿ ಬರಬಾರ್ದು. ಅದೇನು ಹಸಿ ಇಟ್ಟಿರುತ್ತಲ್ಲ, ಅದೊಂದು ಸ್ವಲ್ಪ ಡ್ರೈ ಆಗಬೇಕು. ಆ ರೀತಿ ಇದನ್ನು ಒಲೆ ಮೇಲೆ ಸ್ವಲ್ಪ ಅಂದರೆ ಅಂಚಿನ ಮೇಲೆ ಚೆನ್ನಾಗಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ನೀವು ನೋಡ್ತಾ ಇದ್ದೀರಾ, ನಾವು ಇದಕ್ಕೆ ಯಾವುದೇ ರೀತಿ ಆಯಿಲ್ನ ಹಾಕಬಾರ್ದು. ಸೊ ಅದೇ ರೀತಿ ಡ್ರೈ ಆಗಿ ನಾವು ಇದನ್ನು ಹಂಚ ಮೇಲೆ ಜಸ್ಟ್ ಒಂದು 30 ಸೆಕೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ, ನಾನು ಯಾವ ರೀತಿ ಇದನ್ನು ಎರಡು ಕಡೆನೂ ರೋಸ್ಟ್ ಮಾಡಿಕೊಂಡೆ ಅಂತ. ಇವಾಗ ನಾವು ಹಪ್ಪಳ ಸುಡ್ತೀವಲ್ಲ, ಸೊ ಆ ರೀತಿ ಡೈರೆಕ್ಟಾಗಿ ಒಲೆ ಮೇಲೆ ಸುಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ. ಫ್ರೆಂಡ್ಸ್, ತುಂಬ ಡಿಫ್ರೆಂಟಾಗಿರುತ್ತೆ, ಚಪಾತಿಗಿಂತ ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ಕೈಯಲ್ಲಿ ಮುಟ್ಟಬೇಡಿ. ಈ ರೀತಿ ಹಪ್ಪಳ ಸುಡೋದು ಇಕ್ಲ ಇರುತ್ತಲ್ಲ, ಸೊ ಅದರಿಂದ ನೀವು ಇದನ್ನು ಈ ರೀತಿ ಟರ್ನ್ ಮಾಡಬೇಕು. ಈ ರೀತಿ ಹಪ್ಪಳ ಸುಡೋ ಥರ ಎರಡು ಕಡೆನೂ ಹೈ ಫ್ಲೇಮ್ ಮಾಡಿಕೊಂಡು ನೀವು ಇದನ್ನು ರೋಸ್ಟ್ ಮಾಡಿದ್ರೆ ಸೊ ಬಿಸಿ ಬಿಸಿ ಫುಲ್ಕ ರೆಡಿ. ನಮ್ಗೆ ಯಾವಾಗಲೂ ಒಂದೊಂದ್ಸಲ ಆಯಿಲ್ ಹಾಕಿ ಚಪಾತಿ ತಿನ್ನೋಕ್ಕೆ ಬೇಜಾರಾದಾಗ ನಾವು ಈ ರೀತಿ ಫುಲ್ಕಗಳನ್ನ ಮಾಡ್ಕೋತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಚಪಾತಿನೇ ನೀವು ಹೇಳ್ಬೋದು ಡ್ರೈಯಾಗಿ ಬೇಯಿಸ್ಕೋಬೋದಲ್ಲ ಎಣ್ಣೆ ಇಲ್ದಂಗೆ ಅಂತ. ಫ್ರೆಂಡ್ಸ್, ಅದೇ ಟೇಸ್ಟ್ ಬೇರೆ ಬರುತ್ತೆ. ಈ ಫುಲ್ಕ ಈ ರೀತಿ ಒಲೆಯಲ್ಲಿ ಡೈರೆಕ್ಟಾಗಿ ಬೇಯಿಸಿದ್ದೇ ಟೇಸ್ಟು ಬೇರೆ ಬರುತ್ತೆ. ವಿಸಿಟ್ ಇಮ್ಮ ಹೇಳ್ತಾರೆ. ಇಮ್ಮ ಹೆಂಗೈತಮ್ಮ ತಿಂದು ನೋಡು ಹೆಂಗೈತೆ ಅಂತ. ನಾನು ಫಸ್ಟ್ ಬೈಟ್ ತಿಂತಾ ಇದ್ದೀನಿ. ಸೊಪ್ಪು ಚೆನ್ನಾಗಿದೆಯಾ? ನಾನೇನೋ ಅಂದ್ಕೊಂಡಿದ್ದೆ, ಚೆನ್ನಾಗಿದೆ. ಸಖತ್ ತಗೊಂಡು ನೋಡ್ರಿ ಸೊಪ್ಪು. ವಾವ್, ಕಲರ್ಫುಲ್. ಮೈಕ್ರೋ ಹತ್ರ ಬೇಡ. ಮೈಕ್ರೋ ಸೂಪರ್ ಚೆನ್ನಾಗಿರುತ್ತೆ ಪಾಪ. ಸೊಪ್ಪು ತಿನ್ನಬೇಕು. ದಾಲ್ ಹಾಕ ನೆನಪಿಂಗ. ಸೊ ಇದು ಕಾಯಿ ಚಟ್ನಿ, ಇದು ದಾಲು ಸ್ವಲ್ಪ ಖಾಲಿ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊಪ್ಪು ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾವಂತೂ ಎಂಜಾಯ್ ಮಾಡಿದ್ವಿ. ನೀವು ಮಕ್ಕಳಿಗೆ ಇದೇ ರೀತಿ ಸೊಪ್ಪನ್ನೆಲ್ಲ ಮಾಡಿಕೊಡಿ, ಮಕ್ಕಳು ಎಂಜಾಯ್ ಮಾಡಿಕೊಂಡು ತಿಂತಾರೆ. ಬಟ್ ಒಂದು ಟಿಪ್ಸ್ ಏನು ಅಂದರೆ, ಟಿ ವಿ ಮುಂದೆ ಮಕ್ಕಳನ್ನ ದಯವಿಟ್ಟು ಕೂರಿಸ್ಬೇಡಿ. ಊಟ ಮಾಡಬೇಕಾದ್ರೆ ಟಿ ವಿ ಮತ್ತು ಮೊಬೈಲನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಸ್ವಲ್ಪ ಮಾತಾಡಿಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ತಿಂತಾರೆ. ಅದೊಂದು ಟಿಪ್ಸನ್ನು ನಾನಂತೂ ಫಾಲೋ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ನಿಪ್ಪಟ್ಟು ಮಾಡಿದ್ದಂತಹ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ 2 days ಬ್ಯಾಕು. ಅದು ಜಸ್ಟ್ ಒಂದು ಶಾರ್ಟ್ಸ್ ಇತ್ತು, ಅದನ್ನು ಜಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲೊಂದು ಜಸ್ಟ್ ಒಂದು ಹಿಂಟ್ ಹಾಕಿದ್ದೀನಿ ಅಷ್ಟೇ. ಇನ್ನು ಯಾರಿಗಾದ್ರೂ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಬೇಕು ಅಂತಂದರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಕಂಪ್ಲೀಟ್ ರೆಸಿಪಿ ನಿಪ್ಪಟ್ಟು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಇನ್ಮೇಲೆ ಇನ್ನೇನು ಶ್ರಾವಣ ಬಂತು, ಹಬ್ಬಗಳು ಸ್ಟಾರ್ಟ್ ಆಗುತ್ತಲ್ವ, ಗಣಪತಿ ಹಬ್ಬ, ಗೌರಿ ಹಬ್ಬ. ಸೊ ಅದಕ್ಕೆಲ್ಲ ನೀವು ನೈವೇದ್ಯಕ್ಕೆ ಮಾಡಬೇಕು ಅಂತಂದರೆ ಸೊ ಪ್ಲೀಸ್ ನನ್ನ ಚಾನಲನ್ನು ವಿಸಿಟ್ ಮಾಡಿ. ಅದರಲ್ಲಿ ನಿಮಗೆ ನಿಪ್ಪಟ್ಟು ಮತ್ತು ರವೆ ಉಂಡೆ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಚಕ್ಲಿ ಮಾಡೋದು, ಕೋಳ್ಬೇಳೆ ಮಾಡೋದು ಎಲ್ಲದನ್ನೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಪ್ಲೀಸ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ನಿಪ್ಪಟ್ಟು ರೆಸಿಪಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾವು ಜಸ್ಟು
ಸ್ವಲ್ಪ ಮಾಡಿದ್ವಿ, ಜಾಸ್ತಿ ಮಾಡಿರಲಿಲ್ಲ. ಸೊ ಒಂದು 2 ಡೇಸಲ್ಲೇ ಖಾಲಿ ಆಗಿಬಿಡ್ತು. ಇನ್ನೊಂದು ಬ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕಂಪ್ಲೀಟ್ ರೆಸಿಪಿನ ನೋಡಿ ನಿಪ್ಪಟ್ಟನ್ನು ಮಾಡಿ ಸೊ ಮನೆಯವರೆಲ್ಲ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಫ್ರೆಂಡ್ಸ್ ಟ್ರಯಲ್ ಮಾಡಿ ಚೆನ್ನಾಗಿ ಬಂದಮೇಲೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡೋದು. ಫಸ್ಟು ಶೂಟ್ ಮಾಡ್ಕೊಂಡಿರ್ತೀನಿ, ಬಟ್ ಅದು ಚೆನ್ನಾಗಿ ಬರಲಿಲ್ಲ ಅಂದರೆ ಖಂಡಿತ ನಾನು ಆ ವಿಡಿಯೋ ಅಪ್ಲೋಡೇ ಮಾಡಲ್ಲ. ಹಾಗಾಗಿ ನನ್ನ ಚಾನಲಲ್ಲಿ ನಾನು ಮಾಡೋ ಎಲ್ಲ ಫುಡ್ ರೆಸಿಪಿಗಳು ಫುಲ್ ಪ್ರೂಫ್ ರೆಸಿಪಿಗಳು, ತುಂಬ ಒಳ್ಳೊಳ್ಳೆ ರೆಸಿಪಿಗಳು. ಆಮೇಲೆ ಇನ್ನೊಂದೆಲ್ಲ ವೆಜಿಟೇರಿಯನ್ ರೆಸಿಪಿಗಳೇ ನಾನು ಹಾಕುವಂಥದ್ದು. ಮಕ್ಕಳಿಗಂತೂ ಒಳ್ಳೊಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ರೆಸಿಪಿಗಳು ನಾನು ಹಾಕ್ತಾಯಿರ್ತೀನಿ. ಪ್ಲೀಸ್ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ. ಅದೇ ರೀತಿ ನಿಮಗೆ ಯಾವುದಾದ್ರೂ ರೆಸಿಪಿ ಇಷ್ಟ ಅಂತಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಪ್ಪಟ್ಟಂತೂ ತುಂಬ ಚೆನ್ನಾಗಿ ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಮಾಡೋದನ್ನಂತೂ ಖಂಡಿತ ಮರೀಲೇಬೇಡಿ. ಸೊ ಇದು ಕಾರ್ನ್ ದೋಸೆ ಜಸ್ಟ್ ನಿನ್ನೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಐ ಹೋಪ್ ತುಂಬ ಜನ ಈ ವಿಡಿಯೋ ನೋಡಿಲ್ಲ ಅಂತ ಅಂದ್ಕೋತೀನಿ. ಹಾಗಾಗಿ ಜಸ್ಟ್ ಇಲ್ಲೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವಿನ್ನೂ ನೋಡಿಲ್ಲ ಅಂತಂದರೆ ಈ ರೆಸಿಪಿನ ನೋಡಿಬಿಟ್ಟು ಮಕ್ಳಿಗೆ ಮಾಡಿಕೊಡಿ. ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ. ಮೆಕ್ಕೆಜೋಳ ತುಂಬ ಒಳ್ಳೆಯದು, ಫೈಬರ್ ಜಾಸ್ತಿ ಇರುತ್ತೆ ಅದರಲ್ಲಿ, ಪ್ರೋಟೀನ್ಸ್ ತುಂಬ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಈ ಸೀಸನ್ನಲ್ಲಿ ಬಾಡಿಗೆ ಬೇಕಾದಂತಹ ಎಲ್ಲ ಒಂದು ಹೆಲ್ತ್ ಬೆನಿಫಿಟ್ಸು ನಿಮಗೆ ಮೆಕ್ಕೆಜೋಳದಲ್ಲಿ ಸಿಗುತ್ತೆ. ಡೈರೆಕ್ಟಾಗಿ ಕೆಲವೊಬ್ಬರಿಗೆ ಹಸಿ ಮೆಕ್ಕೆಜೋಳ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಏಜ್ ಆಗಿರೋವಂಥವ್ರಿಗೆ ಮತ್ತು ಆಪ್ರೇಷನ್ ಆಗಿರೋವಂಥವ್ರಿಗೆ. ಸೊ ಹಾಗಾಗಿ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಅವ್ರಿಗೆ ಇದ್ರದ್ದು ಫೈಬರ್ ಬೆನಿಫಿಟ್ಟು ಬೇಕು. ಸೊ ಅವ್ರಿಗೆ ಶುಗರ್ ಟ್ರಿಗರು ಆಗಬಾರ್ದು ಅಂತಂದರೆ ಈ ರೀತಿ ಸ್ವಲ್ಪ ಒಂದಿಡಿ ಎರಡಿಡಿ ಹಸಿ ಮೆಕ್ಕೆಜೋಳವನ್ನು ನೀವು ಇಡ್ಲಿ, ಪಡ್ಡು, ದೋಸೆಗೆಲ್ಲ ನೀವು ಮಿಕ್ಸ್ ಮಾಡಿ ಆ ಹಿಟ್ಟಿಗೆ ಈ ರೀತಿ ಮಿಕ್ಸ್ ಮಾಡಿ ನೀವು ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಿವಿಟಿಶ್ ಆಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ. ಒಂದ್ಸಲ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಆ ರೆಸಿಪಿನ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ತಿಂತಾರೆ ದೋಸೆಗಳು. ಬರೀ ಈ ಥರ ಅಕ್ಕಿ ದೋಸೆ ಮಾಡಿ ಬೇಜಾರಾಗಿರುತ್ತಲ್ವ ಫ್ರೆಂಡ್ಸ್. ಹಾಗಾಗಿ ನಾನು ಇದೊಂದು ರೆಸಿಪಿನ ನಿಮ್ಮ ಹತ್ರ ಮಾಡಿಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ತುಂಬ ಮಾಡ್ತಾ ಇರ್ತೀನಿ. ಸೊ ಇತ್ತೀಚೆಗೆ ನನ್ನ ವೀಡಿಯೋಗಳಲ್ಲಿ ಈ ಒಂದು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇನ್ನೂ ತುಂಬ ಥರ ವೆರೈಟಿ ಡಿಶಸ್ಗಳನ್ನ ನನ್ನ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನೋಡೋದನ್ನಂತೂ ಖಂಡಿತ ಮರಿಬೇಡಿ. ಉಪ್ಪಿನಕಾಯಿ ರೆಸಿಪಿಗಳಾಗಿರ್ಬೋದು, ರೈಸ್ ಐಟಮ್ಗಳಾಗಿರ್ಬೋದು. ಬಟ್ ಒಂದು ಏನು ಡಿಸ್ಕ್ಲೈಮರ್ ಅಂದರೆ ನಾನು ಮಾಡೋದು ಬರೀ ವೆಜಿಟೇರಿಯನ್ ಐಟಮ್ಸು, ನಾನ್ ವೆಜ್ ಅಲ್ಲ. ಬಿಕಾಸ್ ವಿ ಆರ್ ಪ್ಯೂರ್ ವೆಜಿಟೇರಿಯನ್ಸು. ಐ ಹೋಪ್ ನಾನ್ ವೆಜ್ಜರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ವೆಜಿಟೇರಿಯನಲ್ಲೂ ತುಂಬ ಒಳ್ಳೊಳ್ಳೆ ರೆಸಿಪಿಗಳಿದೆ ಫ್ರೆಂಡ್ಸ್. ಎಷ್ಟೊಂದು ರೆಸಿಪಿಗಳು ನಮಗೆ ಗೊತ್ತೇ ಇರಲ್ಲ, ನಾವು ಮಾಡೇ ಇರಲ್ಲ. ನೀವು ಅಂದ್ಕೊತೀರ ಇಷ್ಟು ಈಸಿನ ಮೆಕ್ಕೆಜೋಳನೂ ಬಳಸಿ ಬರೀ ರೊಟ್ಟಿನೂ ಮಾಡ್ಬೋದಾ, ಚಪಾತಿನೂ ಮಾಡ್ಬೋದಾ, ಅಥವಾ ದೋಸೆನೂ ಮಾಡ್ಬೋದಾ? ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮೆಕ್ಕೆಜೋಳ ಹಾಕಿ ಇಡ್ಲಿ ಮಾಡೋವಂಥದ್ದು. ಸೊ ಅದಕ್ಕೆ ನಾನು ಹೇಳೋವಂಥದ್ದು, ಪ್ಲೀಸ್ ನನ್ನ ಚಾನಲಲ್ಲಿ ಬರೋವಂಥ ಎಲ್ಲ ವೀಡಿಯೋಗಳನ್ನೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ. ಸೊ ನೆಕ್ಸ್ಟು ನಾನು ವೆಯ್ಟ್ ಲಾಸ್ ರೆಸಿಪಿಗಳನ್ನೂ ಹಾಕಬೇಕು ಅಂತ ಇದ್ದೀನಿ, ಡಿಟಾಕ್ಸ್ ರೆಸಿಪಿಗಳನ್ನೂ ಹಾಕಬೇಕು ಅಂತ ಇದ್ದೀನಿ. ಡಿಟಾಕ್ಸ್ ರೆಸಿಪಿ ಅಂತಂದರೆ ಕೆಲವೊಬ್ಬರಿಗೆ ತುಂಬ ಸ್ಕಿನ್ ಬರ್ನ್ಔಟ್ ಆಗ್ತಿರುತ್ತೆ, ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಿರಲ್ಲ, ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಈ ಡಿಟಾಕ್ಸ್ ರೆಸಿಪಿನ ಅಂದರೆ ಡಿಟಾಕ್ಸ್ ವಾಟರ್ನ ಕುಡಿಯೋದ್ರಿಂದ ಸೊ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಗ್ರೇ ಹೇರ್ಸ್ ಕಡಿಮೆ ಆಗುತ್ತೆ, ಆಂಗ್ಸಿಟಿ ಕಡಿಮೆ ಆಗುತ್ತೆ, ಬಾಡಿಲಿರುವಂತಹ ಶೀತ ಸ್ವಲ್ಪ ಕಡಿಮೆ ಆಗುತ್ತೆ, ಮಕ್ಕಳಿಗೆ ಕೆಮ್ಮಿದ್ರೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಈ ಥರದ್ದು ಎಲ್ಲ ಒಂದು ಚಿಕ್ಕ ಟಿಪ್ಸನ್ನು ನಾನು ಯೂಸ್ ಮಾಡಿ ನಾನೊಂದು ಕೆಲವೊಂದು ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನಾನು ಪದೇ ಹೇಳುವಂಥದ್ದು, ನನ್ನ ಚಾನಲಲ್ಲಿ ಬರೋ ವಿಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಪ್ಲೀಸ್ ಡೂ ವಾಚ್ ಮೈ ವಿಡಿಯೋಸ್ ವಿತೌಟ್ ಸ್ಕಿಪ್ಪಿಂಗ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೋಡಿ, ಇದು ಡಿಟಾಕ್ಸ್ ಡ್ರಿಂಕು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಈ ಡಿಟಾಕ್ಸ್ ಡ್ರಿಂಕು. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ನನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದು ದಂಟಿನ ಸೊಪ್ಪಿನ ಪಲ್ಯ, ಇದು ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಚಾನಲಲ್ಲಿದೆ, ಹೋಗಿ ನೋಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.